ಭಗತ್ ಸಿಂಗ್ ಯಾರು? ಭಗತ್ ಸಿಂಗ್ ಯಾವ ವಯಸ್ಸಿನಲ್ಲಿ ಮರಣ ಹೊಂದಿದ್ರು? ಭಗತ್ ಸಿಂಗ್ರನ್ನ ಗಲ್ಲಿಗೇರಿಸೋಕೆ ಭಗತ್ ಸಿಂಗ್ ಮಾಡಿದಂಥ ಅಪರಾಧಗಳಾದರೂ ಏನು? ಎಲ್ಲರೂ ತಿಳ್ಕೊಂಡಿರೋದೇನೆಂದರೆ ಭಗತ್ ಸಿಂಗ್ರನ್ನ ಗಲ್ಲಿಗೇರಿಸಿ ಸಾಯಿಸಲಾಯಿತು ಅಂತ. ಆದರೆ ಭಗತ್ ಸಿಂಗ್ ಸಾವನ್ನಪ್ಪಲು ಕಾರಣ ಬೇರೆನೇ ಇದೆ. ಭಗತ್ ಸಿಂಗ್ರನ್ನ ಎಷ್ಟು ಮೋಸದಿಂದ ಸಾಯಿಸ್ತಾರೆ ಗೊತ್ತಾ? ಹೀಗೆ ಕೆಚ್ಚದೆಯ ವೀರ ಭಗತ್ ಸಿಂಗ್ನ ಇತಿಹಾಸವನ್ನ ಕೇಳಿದರೆ ನಿಮ್ಮ ರಕ್ತ ಕುದಿಯೋದು ಖಚಿತ. 27 ಸೆಪ್ಟೆಂಬರ್ 1907 ಭಂಗಾ ಅನ್ನುವಂಥ ಒಂದು ಚಿಕ್ಕ ಸ್ನೇಹಿತರೆ, ಫೆಬ್ರವರಿ 14 ಬಂದರೆ ಸಾಕು, ಒಂದು ಕಡೆ ಪ್ರೇಮಿಗಳ ದಿನದ ಕಾವು, ಮತ್ತೊಂದು ಕಡೆ ಅದರ ವಿರೋಧಿಗಳ ಕೂಗು. ಇದೆಲ್ಲದರ ನಡುವೆ ಭಾರತದ ಆ ಮಹಾನ್ ಹೋರಾಟಗಾರರನ್ನು ನಾವು ಮರೆತೇ ಹೋಗ್ತೀವಿ. ದಾಸ್ಯದ ಸಂಕೊಲೆಗಳನ್ನು ಕಿತ್ತೊಗೆಯೋ ನಿಟ್ಟಲ್ಲಿ ಬ್ರಿಟಿಷರಿಂದ ನೇಣಿನ ಶಿಕ್ಷೆಗೊಳಗಾದ 3 ತ್ಯಾಗಮೂರ್ತಿಗಳು ನಮಗೆ ನೆನಪು ಕೂಡ ಆಗೋದಿಲ್ಲ. ಅವರು ಪ್ರೇಮಿಗಳಾಗಬಹುದಿತ್ತು. ಮನಸ್ಸು ಮಾಡಿದರೆ ಅವರ ಹಿಂದೆ ಕೂಡ ಸಾಕಷ್ಟು ಹುಡುಗಿಯರು ಬೀಳ್ತಿದ್ರು. ಆದರೆ ಪ್ರೇಮ ಅನ್ನೋದು ಕೇವಲ ಲಸ್ಟ್ ಅಲ್ಲ, ಅದು ಕೇವಲ ವಿಭಿನ್ನ ಲಿಂಗಗಳ ನಡುವಿನ ಆಕರ್ಷಣೆಯಲ್ಲ, ಅದೊಂದು ದೈವಿ ಸ್ಥಿತಿ. ಆ ಪ್ರೇಮವನ್ನು ದೇಶದ ಕಡೆಗೆ ತಿರುಗಿಸಿದ್ದ ಯುವಕರವರು ಫೆಬ್ರವರಿ ರೆಡಿ ಮಾಡಿಟ್ಕೊಂಡಿದ್ರು. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಢಮ್ ಅಂತ ದೊಡ್ಡ ಸ್ಫೋಟ. ಇಡೀ ಪಾರ್ಲಿಮೆಂಟ್ ದಟ್ಟವಾದ ಹೊಗೆಯಿಂದ ಕಪ್ಪಾಗೋಯ್ತು. ಜಗತ್ತನ್ನೇ ಆಳ್ತಾ ಇದ್ದ ಬ್ರಿಟಿಷ್ ಅಧಿಕಾರಿಗಳು ಪ್ರಾಣ ಭಯದಿಂದ ಟೇಬಲ್ ಕೆಳಗೆ ಅಡುತ್ತಾ ನಡುಕ್ತಾ ಒದ್ದಾಡ್ತಿದ್ರು. ಆದ್ರೆ ಆ ಸ್ಫೋಟಕ ಎಸೆದ ಆ 2 ಯುವಕರು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ಲಿಲ್ಲ. ಬದಲಾಗಿ ಗಾಡಿಗಳಲ್ಲಿ ಇದು ಲೀಡರ್ ಸರಣಿ. ಯಾರು ಈ ಭಗತ್ ಸಿಂಗ್? ಸ್ನೇಹಿತರೆ, ಭಗತ್ ಸಿಂಗ್ ಹುಟ್ಟಿದ್ದು 1907 ಸೆಪ್ಟೆಂಬರ್ 28ನೇ ತಾರೀಕು ಪಂಜಾಬ್ನ ಲಾಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ. ಈಗ ಈ ಜಾಗ ಪಾಕಿಸ್ತಾನದಲ್ಲಿದೆ. ಭಗತ್ ಸಿಂಗ್ ಬೇಸಿಕಲಿ ಪಂಜಾಬ್ನ ಒಂದು ಜಾಟ್ ಸಿಖ್ ಕುಟುಂಬದಲ್ಲಿ ಹುಟ್ಟಿದ್ರು. ತಂದೆ ಪಂಜಾಬ್ನ ಲಾಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮದಲ್ಲಿ. ಈಗ ಈ ಜಾಗ ಪಾಕಿಸ್ತಾನದಲ್ಲಿದೆ. ಭಗತ್ ಸಿಂಗ್ ಬೇಸಿಕಲಿ ಪಂಜಾಬ್ನ ಒಂದು ಜಾಟ್ ಸಿಖ್ ಕುಟುಂಬದಲ್ಲಿ ಹುಟ್ಟಿದ್ರು. ತಂದೆ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ. ಹಾಗೆ ನೋಡಿದ್ರೆ ಭಗತ್ ಸಿಂಗ್ ಅವರಿಗೆ ಬ್ರಿಟಿಷರ ವಿರುದ್ಧ ಹೋರಾಡುವ ಆ ಕಿಚ್ಚು ರಕ್ತಗತವಾಗಿಯೇ ಬಂದಿತ್ತು. ಯಾಕಂದ್ರೆ ಅವರ ತಾತ, ತಂದೆ ಮತ್ತು ಚಿಕ್ಕಪ್ಪಂದಿರು ಎಲ್ಲರೂ ಅಪ್ಪಟ ದೇಶಭಕ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಭಗತ್ ಸಿಂಗ್ ಹುಟ್ಟಿದ ದಿನ ಕೂಡ ಅವರ ತಂದೆ ಮತ್ತು ಒಬ್ಬರು ಚಿಕ್ಕಪ್ಪ ಬ್ರಿಟಿಷರ ವಿರುದ್ಧ ಹೋರಾಡಿ ಜೈಲಿನಲ್ಲಿದ್ರು. ಈ ಅಣ್ಣ ತಮ್ಮ ಇಬ್ಬರು ಸೇರಿ ಭಾರತ್ ಮಾತಾ ಸೊಸೈಟಿ ಅನ್ನೋ ರಹಸ್ಯ ಸಂಘಟನೆಯನ್ನ ಕಟ್ಟಿದ್ರು. ಭಾರತ್ ಮಾತಾ ಸೊಸೈಟಿ ರೈತರನ್ನ ಬ್ರಿಟಿಷರ ವಿರುದ್ಧ ಒಗ್ಗೂಡಿ ಸಮತಾವಾದದ ಸಿದ್ಧಾಂತಗಳನ್ನ, ಕಮ್ಯುನಿಸ್ಟ್ ಥಿಯರಿಗಳನ್ನ ಅಲ್ಲ 110 ವಾಲಾದಲ್ಲಿ ದೊಡ್ಡ ಸ್ಟ್ಯಾಚ್ಯೂಗಳು ಅನ್ನೋದು ಇತಿಹಾಸ. ಅದಕ್ಕೆ ಗಾಂಧೀಜಿಯವರು ನನ್ನ ಕೈಲಾದ ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಉತ್ತರವನ್ನ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಆದ್ರೂ ಕೂಡ ಭಗತ್ ಸಿಂಗ್ ಅವ್ರನ್ನ ಉಳಿಸ್ಕೊಳ್ಳಿ ಗಲ್ಲಿಗೇರಿಸೋ ಯೋಚನೆ ಮಾಡಿದ್ರೆ ನೀವು ಅವರೊಂದಿಗೆ ಮಾಡ್ಕೊಂಡಿರೋ ಒಪ್ಪಂದವನ್ನ ಅಲ್ಲೇ ಮುರಿದು ಬಿಡಿ, ಬ್ರಿಟಿಷರ ಜೊತೆ ನೀವು ಅಸಹಕಾರ ಮಾಡಿ, ಬ್ರಿಟಿಷರ ವಿರುದ್ಧ ನೀವು ಬಂಡೇಳಿ ಅಂತ ಗಾಂಧೀಜಿಗೆ ಸುಭಾಷ್ ಚಂದ್ರ ಬೋಸ್ ಒತ್ತಾಯ ಮಾಡ್ತಾರೆ. ಇದಕ್ಕೆ ಗಾಂಧೀಜಿಯವರು ನನ್ನ ಕೈಲಾದ ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಉತ್ತರವನ್ನ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಆದ್ರೂ ಕೂಡ ಭಗತ್ ಸಿಂಗ್ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನೋದು ಇತಿಹಾಸದ ಕಹಿ ಸತ್ಯ. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ನೆನಪಿಗಾಗಿ ಭಾರತ ಪಾಕಿಸ್ತಾನ್ ಬಾರ್ಡರ್ ಹತ್ರ ಇರೋ ಉತ್ತರವನ್ನ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ. ಆದ್ರೂ ಕೂಡ ಭಗತ್ ಸಿಂಗ್ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಗಿಲ್ಲ ಅನ್ನೋದು ಇತಿಹಾಸದ ಕಹಿ ಸತ್ಯ. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ನೆನಪಿಗಾಗಿ ಭಾರತ ಪಾಕಿಸ್ತಾನ್ ಬಾರ್ಡರ್ ಹತ್ರ ಇರೋ ಹುಸೇನಿ ವಾಲಾದಲ್ಲಿ ದೊಡ್ಡ ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸಲಾಗಿದೆ. ಇವತ್ತಿಗೂ ನಮ್ಮ ದೇಶದ ಯುವಕರಿಗೆ ದೇಶಭಕ್ತಿ ಅಂದರೆ ಮೊದಲು ನೆನಪಾಗೋದೆ ಭಗತ್ ಸಿಂಗ್. 2008ರಲ್ಲಿ ಇಂಡಿಯಾ ಟುಡೇ ಮ್ಯಾಗಝಿನ್ ನಡೆಸಿದ ಒಂದು ದೊಡ್ಡ ಪೋಲ್ನಲ್ಲಿ, ಸರ್ವೆನಲ್ಲಿ ಜನ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗಿಂತಲೂ ಹೆಚ್ಚಾಗಿ ಭಗತ್ ಸಿಂಗ್ ಅವರಿಗೆ ವೋಟ್ ಹಾಕಿ ಅವ್ರನ್ನೇ ಗ್ರೇಟೆಸ್ಟ್ ಇಂಡಿಯನ್, ಶ್ರೇಷ್ಠ ಭಾರತೀಯ ಅಂತ ಆಯ್ಕೆ ಮಾಡಿದ್ರು. ಭಾರತದ ಪಾರ್ಲಿಮೆಂಟ್ ಕೂಡ 2001 ಮತ್ತು 2005 ಮಾರ್ಚ್ 23ನೇ ತಾರೀಕು ಭಗತ್ ಸಿಂಗ್ ಅವರಿಗೆ ಗೌರವ ಸೂಚಿಸೋಕೆ ಮೌನಾಚರಣೆ ಮಾಡಿತ್ತು. ಇನ್ನು ಪಾಕಿಸ್ತಾನದಲ್ಲೂ ಕೂಡ ಭಗತ್ ಸಿಂಗ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಇನ್ನು ಭಗತ್ ಸಿಂಗ್ ಅವರ ಮೇಲೆ ಸಾಕಷ್ಟು ಸಿನಿಮಾಗಳು ಕೂಡ ಬಂದಿವೆ. ಇನ್ನು 1968ರಲ್ಲಿ ಸಿಂಗ್ ಅವರ 61ನೇ ಬರ್ತ್ಡೇ ಟೈಮ್ನಲ್ಲಿ ಒಂದು ವಿಶೇಷವಾದ ಪೋಸ್ಟಲ್ ಸ್ಟ್ಯಾಂಪ್ ಅನ್ನು ಕೂಡ ರಿಲೀಸ್ ಮಾಡಲಾಗಿತ್ತು. ₹5 ಕಾಯಿನ್ನಲ್ಲೂ ಕೂಡ ಇವರ ಫೋಟೋವನ್ನು ಅಚ್ಚೊತ್ತಿಸಲಾಗಿತ್ತು. इनके
ಸೊ ಫ್ರೆಂಡ್ಸ್, ಇದಾಗಿತ್ತು ಭಗತ್ ಸಿಂಗ್ ಅವರ ಕ್ರಾಂತಿಯ ಕತೆ. ನೋಡ್ತಾ ಹೋಗಬಹುದು.